ಇದು ಫಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದು ಏನು ಮಾಡ್ತಾ ಇರೋದು? ಈ ಫ್ಲವರ್ ಎಲ್ಲ ನೀನೇನ ಮಾಡಿರೋದು? ಕ್ಯೂಟಾಗಿದೆ. ನಾನು ಹಾಕೊಂಡಿರೋ ಟಾಪ್ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಟಾಪ್ ತಗೊಂಡು ಆಲ್ಮೋಸ್ಟ್ 15 ಇಯರ್ಸ್ ಆಯಿತು ಫ್ರೆಂಡ್ಸ್. ಸೊ ಸ್ಟಿಚ್ ಮಾಡಿಸಿದ್ದು ಹಾಗೆ. ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತು ಫ್ರೈಡೇ, ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ವೀಕಿಂದ ವ್ಲಾಗ್ಸ್ ಏನೂ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ಮಾಡಿಲ್ಲ. ಆ್ಯಂಡ್ ನೀವು ನೋಡಿರ್ತೀರ, ನಾನು ವಿಡಿಯೋಸ್ ಅಷ್ಟೊಂದೇನು ಅಪ್ಲೋಡ್ ಮಾಡಿಲ್ಲ, ಬರೀ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಅಷ್ಟೇ. ಸೊ ಇವತ್ತು ಫ್ರೈಡೇ ಪೂಜೆ ಎಲ್ಲ ಮುಗೀತು. ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಾಪ್ಸ್ ಎಲ್ಲ ಕೆಲವು ಐರನ್ ಮಾಡಬೇಕಾಗಿತ್ತು, ಸೊ ಅದಕ್ಕೆ ತೆಗೆದು ಇಲ್ಲಿ ಇಟ್ಟಿದ್ದೀನಿ. ಐರನ್ ಮಾಡಬೇಕು ಫ್ರೆಂಡ್ಸ್. ನನ್ನ ವಿಡಿಯೋಸ್ ಮತ್ತು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ ಶೇರ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ವಿಡಿಯೋಸ್ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇದು ಫಸ್ಟ್ ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ಊರಿಗೆ ಹೋದಾಗ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಸೊ ಈ ಥರ ಇದೆ. ನನ್ನ ಬರ್ಡೇಗೆ ಹಾಕ್ಕೊಂಡಿದ್ದೆ, ಸೊ ಆಮೇಲೆ ನಾನು ಹಾಕ್ಕೊಂಡೇ ಇಲ್ಲ. ಇವತ್ತು ಓಕೆ ಐರನ್ ಮಾಡಿ ಇಡೋಣ ಅಂತೇಳಿ ಎಲ್ಲ ಐರನ್ ಮಾಡಿ ಇಡ್ತಾ ಇದ್ದೀನಿ. ಕಬೋರ್ಡ್ ಇದೆ ಅಲ್ವಾ, ಸೊ ಈಗ ನೀಟಾಗಿ ಐರನ್ ಮಾಡಿಟ್ರೆ ಹಾಗೇ ಇರುತ್ತೆ. ಸೊ ಅದಕ್ಕೆ ಇವತ್ತು ಈ ಒಂದು ಟಾಸ್ಕ್ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇದು ಬಂದು ಯಾವ ಹಬ್ಬಕ್ಕಪ್ಪ ತಗೊಂಡಿದ್ದು? ಯುಗಾದಿ ಹಬ್ಬಕ್ಕೆ. ಸೊ ಇದು ಈ ಥರ ಇದೆ. ಸೆಕೆಂಡ್ ಟಾಪ್ ಏನು ಸ್ವಲ್ಪ ಮಟ್ಟಿಗೆ ಫೋಲ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ರೊಫೆಷ್ನಲ್ ಆಗಿ ಫೋಲ್ಡ್ ಮಾಡೋಕ್ಕೆಲ್ಲ ಬರಲ್ಲ, ಏನೋ ಒಂದು ಮಟ್ಟಿಗೆ ಫೋಲ್ಡ್ ಮಾಡಿದ್ದೀನಿ. ನೋಡಿ, 3 ಟಾಪ್ಸ್ ಮಾಡೋಷ್ಟರಲ್ಲೇ ಬ್ಯಾಕ್ ಪೇನ್ ಬಂದುಬಿಡ್ತು. ಇನ್ನೂ ಸುಮಾರಿದೆ, ಸೊ ಆಗಲ್ಲ ಫ್ರೆಂಡ್ಸ್. ದಿನಕ್ಕೆ ಸ್ವಲ್ಪ ಮಾಡಿ ಎತ್ತಿಡ್ತೀನಿ. 3 ಟಾಪ್ಸ್ ಮಾಡೋಷ್ಟರಲ್ಲೇ ಫುಲ್ಲು ಟೈರ್ಡಾಗಿ ಹೋಗಿದ್ದೀನಿ ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ 8 ಟಾಪ್ಸ್ ಆದರೂ ಮಾಡಿ ಇಡ್ತೀನಿ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದಾಗ, ಬಟ್ ಆಗಿಲ್ಲ. ಸೊ ದಿನಕ್ಕೆ ಒಂದು 3 ಟಾಪ್ ಮಾಡಿ ಎತ್ತಿಡ್ತೀನಿ ಅಷ್ಟೇ. ತುಂಬ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ನನಗೆ ಇಷ್ಟ ಆಗದೆ ಇರೋ ಒಂದು ಕೆಲಸ ಅಂದರೆ ಐರನ್ ಮಾಡೋದು. ಯಾವ ಕೆಲಸ ಬೇಕಾದರೂ ಮಾಡಿಬಿಡ್ತೀನಿ, ಬಟ್ ಐರನ್ ಮಾಡೋದಂತೂ ಇಷ್ಟನೇ ಆಗಲ್ಲ ನನಗೆ. ಬಟ್ ಏನು ಮಾಡೋದು, ಮಾಡಬೇಕಾಗುತ್ತೆ ಒಂದೊಂದು ಸಲ. ನಮ್ಮ ಮಕ್ಕಳು ಬಟ್ಟೆಗಳೆಲ್ಲ ಒಂದೊಂದು ಸಲ ಮಾಡಬೇಕಾಗುತ್ತೆ. ಸೊ ಆದಷ್ಟು ನಾನು ಅಕ್ಕನಿಗೆ ಹೇಳ್ಬಿಡ್ತೀನಿ, ಅಕ್ಕ ಐರನ್ ಮಾಡಿಬಿಡಕ್ಕ ಅಂತೇಳಿ. ಸೊ ಅಕ್ಕ ಮಾಡಿಕೊಡ್ತಾರೆ. ಓಕೆ, ಇದನ್ನು ಎತ್ತಿಟ್ಬಿಟ್ಟು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಐರನ್ ಮಾಡಿಬಿಟ್ಟು. ಸೊ ಆಮೇಲೆ ಎದ್ದು ಸ್ವಲ್ಪ ಹೊತ್ತು ಬುಕ್ ಓದಿದೆ. ಸೊ ಇದು ಬುಕ್ ಟೇಲ್ಸ್ ಆ್ಯಂಡ್ ಪ್ಯಾರಬಲ್ಸ್, ಶ್ರೀರಾಮಕೃಷ್ಣ. ಸೊ ಈ ಬುಕ್ಕು, ಆ್ಯಂಡ್ ಇದನ್ನು ತೊಗೊಂಡು 2 ಮಂತ್ಸ್ ಆಯಿತು, ಓಕೆನಾ? ಬಟ್ ಓದಿರಲಿಲ್ಲ, ಬ್ಯುಸಿ ಆಗೋದೆ, ಆಮೇಲೆ ಓದೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸರಿ ಓದೋಣ ಅಂತೇಳ್ಬಿಟ್ಟು ಸೊ
ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ ಓದೋದಕ್ಕೆ. ಇವತ್ತು 10 ಪೇಜಸ್ ಓದಿದೆ. ಇದು ಇಂಗ್ಲೀಷಲ್ಲಿರೋದು. 10 ಪೇಜಸ್ ಓದಿದ್ದೀನಿ ಇವತ್ತು. ನೋಡೋಣ, ನಾಳೆನೂ ಓದೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್ಲಿ ಆಯಿತಾ ಹೋಮ್ವರ್ಕು? ಮಾರ್ನಿಂಗ್ ರಂಗೋಲಿ ಹಾಕಿದ್ದು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಈ ಥರ ತೀಟೆ ಮಾಡು ಅಂದರೆ ಮಾಡ್ತೀಯೋ? ಎಲ್ಲಿ ಅಕ್ಕ ಅವರು? ಗಲಾಟೆ ನೋಡಿ ಎಷ್ಟು ಮಾಡ್ತಾ ಇದ್ದಾರೆ. ಮಾಡಿದ್ದು ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ವಿಡಿಯೋ ಎಂಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಮತ್ತೆ ಇವತ್ತು ಸಾಟರ್ಡೆ, ಸೊ ನಿನ್ನೆ ಫ್ರೈಡೇ ಅಲ್ವಾ, ಮತ್ತು ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾಟರ್ಡೆ ಕೆಲಸ ಏನೂ ಆಗಿಲ್ಲ ಫ್ರೆಂಡ್ಸ್, ಜಸ್ಟ್ ಸ್ನಾನ ಒಂದಾಗಿದೆ ಅಷ್ಟೇ. ನಮ್ಮ ಪುಟಾಣಿಗಳಿಗೆ ಆಫ್ ಡೇ ಸ್ಕೂಲ್ ಇದೆ, ಸೊ ಅವರು ತಿಂಡಿ ತಿಂತಾ ಇದ್ದಾರೆ. ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಇವತ್ತು ಸ್ವಲ್ಪ ಲೇಟಾಗಿದ್ದಿದ್ದು, ಅದಕ್ಕೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಏನು ಅಂದರೆ ಏನೂ ಆಗಿಲ್ಲ, ಮನೆ ಕೂಡ ಕಸ ಗುಡಿಸಿಲ್ಲ. ಸೊ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಅಂದರೆ ಬೆಳಗ್ಗೆ ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಆಮೇಲೆ ಅವರಿಗೆ ಸ್ನಾನ ಮಾಡಿಸ್ದೆ, ನಮ್ಮ ಪುಟಾಣಿಗಳಿಗೆ ತಲೆಗೆ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಟೈಮ್ ಆಗೋಯಿತು. ಸೊ ಅಕ್ಕ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು, ತಿಂತಾಯಿದ್ದಾರೆ ನಮ್ಮ ಪುಟಾಣಿಗಳು. ನಾನು ಇಲ್ಲಿಗೆ ಬಂದೆ, ಫೋನ್ ಇಲ್ಲಿತ್ತು. ಸೊ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ. ಮತ್ತು ಇನ್ನೊಂದು ಹೇಳೋದು ಮರೆತೆ. ಸೊ ನೋಡಿ, ಇಲ್ಲಿ ಗಣಪತಿ ಫೋಟೋ ಹಾಕಿದ್ದೀನಿ. ನಮ್ಮ ಪುಟಾಣಿಗಳು ಇಲ್ಲಿ ಮಲ್ಕೊಳ್ತಾರಲ್ವ, ಸೊ ಅದಕ್ಕೆ ಎದ್ದಿದ ತಕ್ಷಣ ನೋಡಲಿ ಅಂತೇಳಿ ಗಣಪತಿ ಫೋಟೋ ಹಾಕಿದ್ದೀನಿ. ಆ್ಯಂಡ್ ನಾನು ಹಾಕ್ಕೊಂಡಿರೋ ಟಾಪ್ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಟಾಪ್ ತಗೊಂಡು ಆಲ್ಮೋಸ್ಟ್ 15 ಇಯರ್ಸ್ ಆಯಿತು ಫ್ರೆಂಡ್ಸ್. ಸೊ ಸ್ಟಿಚ್ ಮಾಡಿಸಿದ್ದು ಹಾಗೇ ಇಟ್ಕೊಂಡಿದ್ದೆ. ಸೊ ಮೊನ್ನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಈ ಟಾಪ್ ಸಿಕ್ತು. ಸೊ ಅದಕ್ಕೆ ವಾಶ್ ಮಾಡಿಬಿಟ್ಟು ತಂದು ಕಬೋರ್ಡಲ್ಲಿ ಇಟ್ಟಿದ್ದೆ. ಸೊ ಫೈನಲಿ ಇವತ್ತು ಹಾಕ್ಕೊಂಡಿದ್ದೀನಿ. ಫುಲ್ ಖುಷಿ ಆಗ್ತಾಯಿದೆ. ಸೊ ಆಗ ಸ್ಟಿಚ್ ಮಾಡಿ ಹಾಕ್ಕೊಳ್ತಾ ಇದ್ದು, ಕಾಲೇಜಿಗೆಲ್ಲ ಹಾಕ್ಕೊಂಡು ಹೋಗಿದ್ದೀನಿ ಸುಮಾರು ಸಲ. ಬಟ್ ಇನ್ನೂ ತುಂಬ ಚೆನ್ನಾಗಿದೆ. ನಾವು ಡ್ರೆಸ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದಕ್ಕೆ ನನ್ನ ಒಂದು ಡ್ರೆಸ್ ದೊಡ್ಡ ಉದಾಹರಣೆ. ಸೊ ನನಗೇನಾದರೂ ಇಷ್ಟ ಆದರೆ ಹಾಗೆ ಇಟ್ಟಿರ್ತೀನಿ, ಚೆನ್ನಾಗಿದೆ ಅಂತೇಳಿ. ಇನ್ನೂ ತುಂಬ ಇದೆ ಡ್ರೆಸ್ಸಸ್ ಎಲ್ಲ, ಬಟ್ ಅದೆಲ್ಲ ಆಗಲ್ಲ. ಅಂದರೆ ಆಗ ಸ್ವಲ್ಪ ನಾನು ಸಣ್ಣನೇ ಇದ್ದೆ. ಸೊ ಈಗ ಕಂಪೇರ್ ಮಾಡಿದ್ರೆ ಎಸ್ ಅಂದರೆ ಇನ್ನೂ ಜಾಸ್ತಿ ಎಲ್ಲ ಇತ್ತು. ಸೊ ಅದೆಲ್ಲ ಕೊಟ್ಬಿಟ್ಟೆ. ನನಗಿಷ್ಟ ಆಗಿರೋ ಕೆಲವು ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಕೆಲಸ ಪೆಂಡಿಂಗ್ ಆಗುತ್ತೆ. ನಾನು ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡು ಇದ್ದರೆ ಆ್ಯಂಡ್ ನನ್ನ ಕೈ ಕೂಡ ನೋಡ್ತಾ ಇದೆ. ಏನು ಮಾಡ್ತಾ ಇರೋದು? ಈ ಫ್ಲವರ್ ಎಲ್ಲ ನೀನೇನ ಮಾಡಿರೋದು? ಕ್ಯೂಟಾಗಿದೆ.
ಕನು ಮೊಬೈಲ್ ಬೇಕು ಅಂತ ಫುಲ್ ಆಟ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಸೊ ಅದಕ್ಕೆ ಅವನ್ನ ಸ್ವಲ್ಪ ಯಾಮರಿಸ್ಬೇಕು ಅಂತೇಳಿ ಈ ಒಂದು ಟಾಸ್ಕ್ ಕೊಟ್ಟಿದೆ. ಅಂದರೆ ವೇಸ್ಟ್ ಬಾಕ್ಸಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಪೇಂಟ್ ಮಾಡು ಅಂತ ಹೇಳಿ ಕೊಟ್ಟಿದ್ದೆ. ಆಯ್ತಾ? ರೆಡ್. ಇಲ್ಲಿ ಓಪನ್ ಮಾಡಿದ್ದೆ ನೋಡು ಅಕ್ಕ, ಇದು ಆರೆಂಜ್. ಯಶು ಅವನು ಸೇರಿಸ್ಕೋ. ನೋಡಿದ್ರಲ್ಲ ಫ್ರೆಂಡ್ಸ್, ಕನು ಎಷ್ಟು ಇಂಟ್ರೆಸ್ಟಿಂದ ಪೇಂಟ್ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಪೇಂಟ್ ವೇಸ್ಟ್ ಮಾಡ್ತಾ ಇದ್ದಾನೆ. ಬಟ್ ಏನೋ ಒಂದು ಮಾಡ್ತಾ ಇದ್ದಾನೆ. ಸೊ ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡೋದಕ್ಕೆ ಬಿಟ್ಬಿಡ್ತೀನಿ ಒಂದೊಂದು ಸಲ. ತುಂಬ ಕಂಟ್ರೋಲ್ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ತುಂಬ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ದೊಡ್ಡ ತಪ್ಪು ಮಕ್ಕಳನ್ನ, ಓಕೆನಾ? ಸೊ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಮೊಬೈಲ್ ನೋಡೋದು ಕಡಿಮೆ ಮಾಡ್ತಾರೆ ಈ ಥರ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದಾಗ. ಸೊ ಮೊಬೈಲ್ ನೋಡೋದು ಕಡಿಮೆ ಮಾಡ್ತಾರೆ. ಕನು ಅಂತೂ ಸ್ವಲ್ಪ ಜಾಸ್ತಿನೇ ಹಠ, ಕೇಳ್ತಾ ಇರ್ತಾನೆ ರೈಮ್ಸ್ ನೋಡಬೇಕು, ಅದು ನೋಡಬೇಕು ಅಂತೇಳಿ. ಸೊ ಅದಕ್ಕೆ ನಾನು ಆದಷ್ಟು ಈ ಥರ ವೇಸ್ಟ್ ಏನೇನಿರುತ್ತೆ ಬಾಟಲ್ಸು ಅದು ಇದು, ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಈ ರೀತಿ ಪೇಂಟ್ ಮಾಡು ಅಂಥೇಳಿ ಆಗಾಗ ನಾನು ಕೊಡ್ತಾ ಇರ್ತೀನಿ. ಸೊ ನೀವು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು ಮನೇಲಿ. ಪುಟ್ಟ ಮಕ್ಕಳಿದ್ರೆ, ಅಂದರೆ LKG UKGಗೆ ಹೋಗ್ತಾಯಿದ್ರೆ, ಸೊ ಅವ್ರಿಗೆ ಮೊಬೈಲ್ ನೋಡೋದು ತುಂಬ ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಸೊ ಹೇಗಪ್ಪ ಬಿಡಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪೇರೆಂಟ್ಸು. ಸೊ ನಾನು ಕೂಡ ಅಷ್ಟೇ. ಸೊ ಸ್ಟಾರ್ಟಿಂಗೆಲ್ಲ ತುಂಬಾ ನೋಡ್ತಾ ಇದ್ದ, ಬಟ್ ತುಂಬ ಅಳ್ತಾ ಇದ್ದ ತೊಗೊಳಕ್ಕೆ ಹೋದರೆ ಮೊಬೈಲು. ಸೊ ಅದಕ್ಕೆ ಈ ಥರ ಕೆಲವು ಆ್ಯಕ್ಟಿವಿಟೀಸ್ನ ನಾನು ಅವ್ನಿಗೆ ಹೇಳಿದಾಗ ಅವ್ನು ಖುಷಿಯಿಂದ ಮಾಡ್ತಾನೆ. ಸೊ ಮೊಬೈಲ್ ನೋಡೋದು ಕಡಿಮೆ ಆಗುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಓಕೆ? ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.